ಸಚಿವ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಡಲ್ಲ, ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಬಿಜೆಪಿ ಹಿರಿಯ ನಾಯಕರು ನನ್ನ ಜೊತೆಗಿದ್ದಾರೆ, ಬಿಜೆಪಿ ಜೊತೆಗಿದೆ ಎನ್ನುತ್ತಿದ್ದಂಥ ಈಶ್ವರಪ್ಪನವರು ಕಡೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಕಣ್ಣೀರು ಬರುವ ಸ್ಥಿತಿಯಲ್ಲಿತ್ತು. ಬಂದಿದೆ ಅಳುವ ಪರಿಸ್ಥಿತಿ, ಗದ್ಗದಿತರಾಗಿ ಆಳುವ ನಾಯಕನಿಗೆ ಅಳುವ ಪರಿಸ್ಥಿತಿ ಬಂದಿದೆ. ರಾಜೀನಾಮೆ ಇದರಲ್ಲಿ ಈಗ ರಾಜೀನಾಮೆ, ಈಶ್ವರಪ್ಪ ಅವರ ರಾಜೀನಾಮೆಯ ವಿಷಯದಲ್ಲೂ ಕೂಡ ಒಂದು ದೊಡ್ಡ ಬಿಜೆಪಿಯಲ್ಲೇ ದೊಡ್ಡ ಪೊಲಿಟಿಕಲ್ ಗೇಮ್ ಆಗಿದೆ ಎನ್ನುವಂಥದ್ದು ಚರ್ಚಿತ ವಿಷಯ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಬಸ್ ಅವರು? ಫಸ್ಟ್ ಕಮೆಂಟ್ ಏನು? ಯಾಕಂದ್ರೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಜುಲೈ 26, 2021 ನಂತರ ಒಂದು ಜ್ವಾಲಾಮುಖಿ ಸುಪ್ತವಾಗಿದೆ. ಅದು ಸ್ಫೋಟಿಸೋದು ಯಾವಾಗ ಅಂತ ಗೊತ್ತಾಗಲ್ಲ, ಆದ್ರೆ ಆ ಕಂಪನ ಇವತ್ತು ಕಾಣಿಸ್ಕೊಂಡಿದೆ ರಾಜ್ಯ ಬಿಜೆಪಿ ಘಟಕದಲ್ಲಿ. ಅದು ಕೂಡ ದೊಡ್ಡದೊಂದು ಕಲ್ಲು ನೀರಿಗೆ ಬಿದ್ದಾಗ ಅದು ಅಲೆ ಸೃಷ್ಟಿ ಮಾಡುತ್ತೆ. ಅದು ಜಾಸ್ತಿ ಹೇಳುವುದಕ್ಕಿಂತ ಜಾಸ್ತಿ ಅಲೆ ಸೃಷ್ಟಿ ಮಾಡಿ ಎಷ್ಟು ವ್ಯಾಪಿಸಿಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಆ ಒಂದು ಕಂಪನ ನಿಜಕ್ಕೂ ದೆಹಲಿ ತನಕ ಮುಟ್ಟಿದೆ. ದೆಹಲಿಯ ಒಂದು ಕುರ್ಚಿಗಳು ಕೂಡ ಭೂಕಂಪನದಲ್ಲಿ ಅಲ್ಪ ತೀವ್ರತೆಯ ಕಂಪನಗಳು ಅಂತ ಇರ್ತಾವಲ್ಲ, ಏನು ಬೀಳಲ್ಲ, ಬಟ್ ಕಂಪನದ ಅನುಭವ ಆಗುತ್ತೆ. ಯಾಕಂದ್ರೆ ಯಾರು ಈ ರಾಜ್ಯದಲ್ಲಿ ಎರಡಂಕಿಯ ಪಕ್ಷವನ್ನ ಅಧಿಕಾರದ ಗದ್ದುಗೆವರೆಗ ತಂದು ನಿಲ್ಲಿಸಿದ್ರು, ಯಾಕಂದ್ರೆ ನಾನು ಜುಲೈ 26, 2021 ಅಂದ ಕೂಡಲೇ ನೆನಪಾಗೇ ಆಗುತ್ತೆ BS ಯಡಿಯೂರಪ್ಪ ಅವರು ಕೂಡ ರಾಜೀನಾಮೆ ಕೊಡೋ ದಿನ ಸೇಮ್ ಕಣ್ಣೀರು ಹಾಕೊಂಡು ಗದ್ಗದಿತರಾಗಿ ರಾಜೀನಾಮೆಯನ್ನು ಕೊಟ್ಟರು. ಮತ್ತೆ ಅವತ್ತು ಅವರು ಆಡಿದಂತ ಮಾತುಗಳು ಎಲ್ಲವೂ ಕೂಡ ಪಕ್ಷ ನನಗೆ ಕೊಟ್ಟಿದ್ದೆ, ನಾನು ಮನಪೂರ್ವಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಎನ್ನುವಂಥದ್ದು ಇದೆಯಲ್ಲ, ಅದು ಕಟ್ಟು ಬಿದ್ದು ಆಡಿರುವಂತ ಮಾತುಗಳು. ಯಾಕಂತ ಹೇಳಿದ್ರೆ ಆ ಕ್ಷಣಕ್ಕೆ ಒಂದು ವೇಳೆ ಯಡಿಯೂರಪ್ಪನವರು ಬೇರೆಯದ್ದೇ ಒಂದು ಪದವನ್ನ ಆಡಿದಿದ್ರೆ ಅಲ್ಲೋಲ ಕಲನೆ ಸೃಷ್ಟಿ ಆಗ್ತಾ ಇತ್ತಿತ್ತೇನೋ ಅಲ್ವಾ? ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ನಾನು ತಾಳೆ ಹಾಕ್ತೀನಿ. ಯಾಕಂದ್ರೆ ನೀವು ಕೇಳಿದ ಪ್ರಶ್ನೆಗೆ ನಾನು ತಾಳೆ ಹಾಕ್ತೀನಿ. ನಂತರದಲ್ಲಿ ನಿಜಕ್ಕೂ ಇಲ್ಲಿಂದ ಪಾರ್ಟ್ 2 ಶುರುವಾಗಿದೆ ಅಂತ ನನ್ಗನ್ಸುತ್ತೆ. ಪಾರ್ಟ್ 2 ಅಲ್ಲ, ಪಾರ್ಟ್ 3. KGF 1, 2, 3 ತರ ಇದು ಪಾರ್ಟ್ 3 ಶುರುವಾಗಿದೆ ಅನ್ಸುತ್ತೆ. ರಾಜ್ಯ ರಾಜಕಾರಣದ ಮಟ್ಟಿಗೆ ನಿಜಕ್ಕೂ ಇವತ್ತು ದೆಹಲಿಯ ದೊರೆಗಳಿಗೆ, ಬಿಜೆಪಿಯ ದೊರೆಗಳಿಗೆ, ಕಮಲದ ದೊರೆಗಳಿಗೆ ರಾಜ್ಯದಿಂದ ಬೇರೆ ಸಂದೇಶ ರವಾನೆಯಾಗಿದೆ. ಯಾಕಂದ್ರೆ ನೀವು ಹೇಳಿದ್ರಿ, ಖುದ್ದು ಈಶ್ವರಪ್ಪ ಅವರು ಆರೋಪ ಬಂದ ಮೇಲೆ ರಾಜೀನಾಮೆ ನಾನು ಕೊಡಲ್ಲ. ಫಸ್ಟ್ ಹೇಳಿದ್ರು ಮುಖ್ಯಮಂತ್ರಿಗಳು ಕೇಳಿದ್ರೆ ಕೊಡ್ತೀನಿ, ಆ ನಂತರದಲ್ಲಿ ಕೊಡಲ್ಲ, ನನಗೆ ದೆಹಲಿಯ ನಾಯಕರು RSS ಬೆಂಬಲ ಇದೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ರು. ಆ ನಂತರದಲ್ಲಿ ಇದೀಗ ಏಕಾಏಕಿ 3 ದಿನ ಆದ್ಮೇಲೆ ಸೈಲೆಂಟ್ ಆಗಿ ಕಣ್ಣೀರು ಹಾಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಸಂದೇಶ ಯಾರು ಕೊಟ್ಟಿರಬಹುದು? ಆ ಸಂದೇಶದಿಂದ ರಾಜ್ಯ ರಾಜಕಾರಣದಲ್ಲಿ ಬಹುಮುಖ್ಯವಾಗಿ ರಾಜ್ಯ ಬಿಜೆಪಿ ಘಟಕದಲ್ಲಿ ಯಾವ ರೀತಿಯ ವ್ಯತ್ಯಾಸಗಳಾಗಬಹುದು ಅನ್ನೋದಕ್ಕೆ ಒಂದು ಮುನ್ನುಡಿ ಅಂತಲೇ ಹೇಳಬಹುದು. ಇದರ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಯಾಕೋ ಈ ಪ್ರಕರಣ ಶುರುವಾದಾಗಿಂದ ಕಾಣಿಸ್ಲೇ ಇಲ್ಲ ಅನ್ಸುತ್ತೆ. ಆ ವ್ಯಕ್ತಿ ಯಾರು ಅಂದಾಗ ವಾಸ್ತವ ನಮ್ಗೆ ಅರ್ಥ ಆಗುತ್ತೆ, ನೋಡೋರ್ಗೂ ಕೂಡ ಅರ್ಥ ಆಗುತ್ತೆ. ನಾನೇ ಕೇಳ್ತೀನಿ, ಯಾಕೆ BY ವಿಜೇಂದ್ರ ಅವರು ಕಾಣಿಸ್ತಿಲ್ಲ ಈ ಪ್ರಕರಣದಲ್ಲಿ? ಯಾವ ಹೇಳಿಕೆಯನ್ನು ಕೊಡ್ತಿಲ್ಲ? ನೋಡಿ, ನನಗನಿಸಿದ್ರ ಮಟ್ಟಿಗೆ ಒಂದು ಲಾಂಗ್ ಟರ್ಮ್ ಪೊಲಿಟಿಕಲ್ ಗೇಮ್ ಕರ್ನಾಟಕದಲ್ಲಿ ಮತ್ತೆ ಶುರುವಾದಾಗೆ ಕಾಣಿಸ್ತಾ ಇದೆ. ಕಳೆದ ಸಲ ನಾವೊಂದು ಪ್ರೋಗ್ರಾಮ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಶ್ಲೇಷಣೆಯನ್ನು ನಾವು ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ಪ್ರಾದೇಶಿಕವಾಗಿ ಬಲಿಷ್ಠರಾಗಿರುವಂಥ ನಾಯಕರು ಇರುವಂತಹ ಕಡೆಗಳಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಗರ್ಜನೆ ಮಾಡೋಕ್ಕಾಗಲ್ಲ. ಹೇಳ್ಬೋದಷ್ಟೇ, ನೀವು ಹೀಗೆ ಮಾಡಿ ಅಂತ. ಗರ್ಜನೆ ಬಂದು ನಾವೇ ಮಾಡ್ರಿ ಅಂತ ಹೇಳುವ ಲೆವೆಲಿಗೆ ಇಲ್ಲ ಪರಿಸ್ಥಿತಿ. ಕರ್ನಾಟಕದಲ್ಲೂ ಅದೇ ಸ್ಥಿತಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿದಿರಬಹುದು, ಬಟ್ ಯಡಿಯೂರಪ್ಪ ಸ್ಟಿಲ್ ಎ ಮಾಸ್ ಲೀಡರ್. ಆ ಪಾಪ್ಯುಲಾರಿಟಿ ಆ ರೀತಿನೇ ಇದೆ. ನಾವು ಮೊನ್ನೆ ಹೇಳಿದಾಗ ಚರ್ಚೆನೂ ಮಾಡಿದ್ವಿ. ಅವರು ಏಕಾಂಗಿಯಾಗಿ ರಾಜ್ಯ ಪ್ರವಾಸವನ್ನು ಮಾಡಬೇಕು ಅಂತೇಳಿ ಉಮೇದಿನಲ್ಲಿದ್ದರು, ಅದಕ್ಕೆ ತಡೆ ಹಾಕಿದ್ರು ಬಿಜೆಪಿಯವರು. ಬಿಕಾಸ್ ಎಲ್ಲಿ ಏಕಾಂಗಿಯಾಗಿ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡಿದ್ರೆ ಅದರ ಮೆಸೇಜ್ ಏನಾಗಬಹುದು, 2023ಗೆ ಪೊಲಿಟಿಕಲ್ ಇಂಪ್ಯಾಕ್ಟ್ ಬಿಜೆಪಿಗೆ ಹೇಗೆ ರಿವರ್ಸ್ ಹೊಡ್ಕೋಬಹುದು ಎನ್ನುವಂಥದ್ದು ಬಿಜೆಪಿ ನಾಯಕರಿಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಈಗ ಯಡಿಯೂರಪ್ಪನವರ ಈ ಇತ್ತೀಚಿನ ಕೆಲವು ಸ್ಟೇಟ್ಮೆಂಟ್ಗಳನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ನೋಡಿ,
ಅಲ್ಪಸಂಖ್ಯಾತರ ವಿಷಯದಲ್ಲೂ ಕೂಡ ಒನ್ ಆಫ್ ದಿ ತುಂಬ ಕ್ರೂಷಲ್ ಸ್ಟೇಟ್ಮೆಂಟ್ ಅದು. ಹೌದು. ಮತ್ತೆ ಅವರ ಪುತ್ರನ ರಾಜಕೀಯ ಜೀವನದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಹೇಳಿಕೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ವಿಜಯೇಂದ್ರ ಆಕ್ಟಿವ್ ಇದ್ದಾರೆ. ನೀವು ಕಳೆದ ಸಲ ಹೇಳಿದ ಹಾಗೆ ಇಸ್ ಬೈ ಎಲೆಕ್ಷನ್ ಸ್ಪೆಷಲಿಸ್ಟ್ ಅಂತ ಕರೆಸಿಕೊಂಡಂತ ಒಬ್ಬ ನಾಯಕ. ಎಲ್ಲೂ ಕೂಡ ವಿವಾದಾತ್ಮಕ ಹೇಳಿಕೆಗಳಿಲ್ಲ. ಕೌಂಟ್ರುಗಳು ಬೇರೆ, ತಿರುಗೇಟುಗಳು ಬೇರೆ. ವಿಪಕ್ಷ ಕಾಂಗ್ರೆಸ್ ಇರ್ಬೋದು ಅಥವಾ JDS ಇರ್ಬೋದು, ಕೌಂಟರ್ಗಳು ಕೊಡೋದು ಬೇರೆ, ವಿವಾದಗಳ ಮುಖಾಂತರ ಸುದ್ದಿ ಆಗೋದು ಬೇರೆ. ವಿಜಯೇಂದ್ರ ವಿವಾದಗಳ ಮುಖಾಂತರ ಎಲ್ಲೂ ಕೂಡ ಸುದ್ದಿ ಆಗ್ತಿಲ್ಲ. ಅವರು ಈ ಹಿಂದುತ್ವ ಅಜೆಂಡದ ಕಂಟೆಂಟ್ನಲ್ಲೂ ಕೂಡ ವಿಜಯೇಂದ್ರ ರಿಯಾಕ್ಟ್ ಆಸ್ ಎ ಪೊಲಿಟಿಷಿಯನ್ ಏನು ರಿಯಾಕ್ಟ್ ಮಾಡಬೇಕು ಅದನ್ನಷ್ಟೇ ಮಾಡ್ತಿದ್ದಾರೆ ಹೊರತು ಎಲ್ಲೂ ಕೂಡ ವಿವಾದವನ್ನು ಪ್ರಚೋದನಕಾರಿ. ಫಾರ್ ಎಕ್ಸಾಂಪಲ್ CT ರವಿ ಅತಿರೇಕದ ಎನಿಸುವಷ್ಟು ಲೆವೆಲ್ಗೆ ವಿಜಯೇಂದ್ರ ಹೇಳಿಕೆ ಕೊಡ್ತಿಲ್ಲ. ಯಡಿಯೂರಪ್ಪನವರ ಸ್ಟೇಟ್ಮೆಂಟು ಸಹಬಾಳ್ವೆ ಬೇಕೆನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇಟ್ ಇಸ್ ಅ ಪ್ಯೂರ್ಲಿ ಎ ಪೊಲಿಟಿಕಲ್ ಗೇಮ್. 2023ಕ್ಕೆ ಒಂದು ಹಂತಕ್ಕೆ ಮತ್ತೆ 2023 ಹೊರತುಪಡಿಸಿದಂತೆ ವಿಜಯೇಂದ್ರ ಅವರ ರಾಜಕೀಯ ಜೀವನಕ್ಕೆ ಯಡಿಯೂರಪ್ಪನವರ ಆ ಹೇಳಿಕೆ ಇದೆಯಲ್ಲ, ವೆರಿ 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 ಇಂಪಾರ್ಟೆಂಟ್. ಮತ್ತೆ ವಿಜಯೇಂದ್ರ ಅವರ ನಡೆ ಜೊತೆಗೆ ಈಗ ನಾವು ಈಶ್ವರಪ್ಪರವರ ರಾಜೀನಾಮೆಯನ್ನೇ ನಾವು ತೆಗೆದುಕೊಳ್ಳೋದಾದ್ರೆ, ಬಹುಶಃ ಯಡಿಯೂರಪ್ಪ ಅವರ ಎದುರಿಗಿದ್ದಂತಹ ಒಂದು ಅಸ್ತ್ರ, ಅಡೆತಡೆಗಳು ಜೊತೆಗೆ ಒಂದು ಅಸ್ತ್ರ ಅಂತನೂ ನಾವು ಭಾವಿಸಬಹುದು ಯಡಿಯೂರಪ್ಪ ಬಣಕ್ಕೆ. ಯಾಕಂತ ಹೇಳಿದ್ರೆ, ಇದೇ ಈಶ್ವರಪ್ಪನವರು ನಾನು ಯಡಿಯೂರಪ್ಪನವರಿಗೆ ಲಾಯಲ್ಲು, ಅವರಿಗೆ ನಿಷ್ಠನಾಗಿರ್ತೀನಿ, ನನ್ನ ರಾಜಕೀಯ ಜೀವನ ಬೆಳೆದಿದ್ದೇ ಅವರಿಂದ ಅಂತ ಅಲ್ಲಲ್ಲಿ ಅವಕಾಶ ಸಿಕ್ಕ ಕಡೆಗಳಲ್ಲಿ ಹೇಳುತ್ತಿದ್ದಂತಹ ಈಶ್ವರಪ್ಪನವರೇ ಅದೇ ಯಡಿಯೂರಪ್ಪನವರು KJP ಪಕ್ಷ ಕಟ್ಟಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಬಳಸಿದಂಥ ಪದಗಳನ್ನು ಯಾರಾದರೂ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಬಹುಶಃ ಯಡಿಯೂರಪ್ಪ ಅಭಿಮಾನಿಗಳು ಯಾರು ಕೂಡ ಈಶ್ವರಪ್ಪರಂತ ನಾಯಕರನ್ನ ಖಂಡಿತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಾದ್ಮೇಲೆ ರಾಯಣ್ಣ ಬ್ರಿಗೇಡ್ ಸಮಾವೇಶದ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು ಈಶ್ವರಪ್ಪನವರು, ಅದರದ್ದು ತುಣುಕುಗಳು ಯೂಟ್ಯೂಬ್ನಲ್ಲಿದೆ. ಆಮೇಲೆ ನೀವು ಹೇಳಿದಾಗೆ ಪತ್ರ, ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಅವರದ್ದೇ ಕ್ಯಾಬಿನೆಟ್ನ ಒಬ್ಬ ಸಚಿವ, ಅದಕ್ಕಿಂತಲೂ ಜಾಸ್ತಿ ಶಿವಮೊಗ್ಗದ ದೋಸ್ತಿ, ಹೌದು, ಜೊತೆಯಾಗಿ ಬೆಳೆದ ರಾಮಲಕ್ಷ್ಮಣ ಜೊತೆಯಾಗಿ ಬೆಳೆದು ಬಂದವರು, ಜೊತೆಯಾಗಿ ಪಕ್ಷ ಕಟ್ಟಿದ ವ್ಯಕ್ತಿಯಲ್ಲಿ ಈಶ್ವರಪ್ಪ ತನ್ನ ವಿರುದ್ಧ ಹೋಗಿ ರಾಜ್ಯಪಾಲರಿಗೆ, ಪ್ರಧಾನಿ ಮೋದಿಗೆ, ಅಮಿತ್ ಶಾಗೆ, ನಡ್ಡಾಗೆ ದೂರು ಕೊಟ್ಟು ಯಡಿಯೂರಪ್ಪರವ್ರನ್ನ ಇಳಿಸ್ಲಿಕ್ಕೆ ಅದು ಒಂದು ರೀಸನ್ ಇರಬಹುದು. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಶಾ ನಿರ್ಧಾರಕ್ಕೆ ಅದು ಒಂದು ಕಾರಣ ಇರಬಹುದು ಯಡಿಯೂರಪ್ಪನವ್ರನ್ನ ಇಳಿಸ್ಲಿಕ್ಕೆ. ಸೊ ಆ ನೋವುಗಳು, ಆ ಅವಮಾನಗಳಿಗೆ ಬಹುಶಃ ಯಡಿಯೂರಪ್ಪ ಅವರು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಯಡಿಯೂರಪ್ಪ ಅವರ ಬಣ ಈಶ್ವರಪ್ಪ ವಿರುದ್ಧ ಈಗ ಸಿಕ್ಕ ಅವಕಾಶವನ್ನ ಸಖತ್ತಾಗಿ ಬಳಸ್ಕೊಂಡಿದೆ. ಎಲ್ಲಿ ಕಾಯಿಗಳನ್ನು ಮೂವ್ ಮಾಡಬೇಕು ಅಲ್ಲಿ ನೀಟಾಗಿ ಮೂವ್ ಮಾಡಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಹಾಗಾಗಿ ಈಶ್ವರಪ್ಪನವರ ಹೇಳಿಕೆ ನೋಡಿ, ನನಗೆ ದೆಹಲಿ ನಾಯಕರು, ಹಿರಿಯ ನಾಯಕರ ರಾಜೀನಾಮೆ ಕೊಡುವಂತ ಹೇಳಿಲ್ಲ, ಆದ್ರೂ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿಯ ಒತ್ತಡ ಹೌದು ಬೊಮ್ಮಾಯಿ ಮೇಲೆ ಹೋಗಿದೆ. ಹಾಗಾಗಿ ರಾಜೀನಾಮೆ ನೇರವಾಗಿ ಬೊಮ್ಮಾಯಿ ಅವರು ಕೇಳಿಲ್ಲ ಅಂದ್ರೂ ಕೂಡ ಬೇರೆ ಕಡೆಯಿಂದ ಬೊಮ್ಮಾಯಿ ಅವರ ಧ್ವನಿಯೊಂದು ಕೇಳಿದೆ. ಹೌದು, ಕೇಳಿಸಿದ್ದಾರೆ ಅಂತ ಕೇಳಿಸಿದೆ. ಇನ್ನೊಂದು ಇಲ್ಲಿ ಒಂದು ಸೂಕ್ಷ್ಮವಾಗಿ ನೋಡ್ಬೇಕು. ಆಮೇಲೆ ಏನಾದ್ರೂ ಈಗ ಯಡಿಯೂರಪ್ಪನವರು ಅವರ ಈಗ ಮುಖ್ಯಮಂತ್ರಿ ಆದ ಬಳಿಕ ಒಂಥರ ಓಡಾಟ ಕಮ್ಮಿ, ಯಡಿಯೂರಪ್ಪನವ್ರದ್ದು ಪ್ರವಾಸ ಇಲ್ಲ, ಮುಖ್ಯಮಂತ್ರಿ ಆಗಿದ್ದಂತಹ ಚಟುವಟಿಕೆಗಳು ಸಹಜವಾಗಿ ಇರಲ್ಲ. ಬಟ್ ಈಗ ನಿಮಗೆ ಅನಿಸ್ತಾ ಇದೆಯಾ ಯಡಿಯೂರಪ್ಪನವರ ಇನ್ನೊಂದು ಆವೃತ್ತಿಯ ರಾಜಕೀಯ ಆವೃತ್ತಿ ತೆರೆದುಕೊಳ್ತಾ ಇದೆ ಅಂತ? ಇಲ್ಲ, ನಾನು ಅದನ್ನೇ ಹೇಳಲಿಕ್ಕೆ ಬಂದೆ. ಜುಲೈ 26, 2021 ನಂತರ, ಅದಕ್ಕೂ ಮುಂಚಿಂದ ಬಿಟ್ಟು ಪಕ್ಷದ ವರ್ಚಸ್ಸು, ಸರ್ಕಾರದ ವರ್ಚಸ್ಸು ಕ್ರಮೇಣ ಕುಗ್ಗುತ್ತಾ ಇದೆ ಅನ್ನಿಸ್ತಿಲ್ವಾ? ಹೌದು. ಆಮೇಲೆ ಖಂಡಿತವಾಗಿ ನೀವು ಹೇಳಿದಾಗೆ ಯಡಿಯೂರಪ್ಪನವರಿದ್ದಂತಹ ಸಂದರ್ಭದಲ್ಲಿದ್ದಂತಹ ವರ್ಚಸ್ಸಿಗೂ ಈಗಿನ ವರ್ಚಸ್ಸಿಗೂ ಇಸ್ ಅ ಬ್ಯಾಡ್ ಇಂಪ್ರೆಷನ್. ಬೊಮ್ಮಾಯಿ ಪಕ್ಷದ ವರ್ಚಸ್ಸನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ, ಸರ್ಕಾರದ ವರ್ಚಸ್ಸನ್ನು ಕೂಡ ಉಳಿಸ್ಕೊಳಕ್ಕಾಗ್ತಿಲ್ಲ. ಡ್ಯಾಮೇಜು ಯಡಿಯೂರಪ್ಪ ಅವರ ಕಾಲದಲ್ಲಿ ಪಕ್ಷಕ್ಕೆ ಆಗಿದ್ದಿದೆ, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಡ್ಯಾಮೇಜ್ ಈಗ ಆಗ್ತಿದೆ ಪಕ್ಷಕ್ಕೆ. ಹೌದು. ಜೊತೆಲಿ ಈ ಒಂದು ಅಂದ್ರೆ ಪಕ್ಷದ ಮತ್ತು ಸರ್ಕಾರದ ವರ್ಚಸ್ ಏನು ಕುಗ್ತಾ ಇದೆ, ಈ ಕುಗ್ತಿರೋದ್ರ ಹಿಂದೆ ಹೊಸ ಆಟದ ಅಥವಾ ಅದೊಂದು ಮುನ್ನುಡಿ ಏನಾದರೂ ಅಲ್ಲಿ ಬರೀತಿದ್ದಾರಾ, ಅಥವಾ ತಮಗೆ ಬೇಕಾದಂತಹ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿಸ್ಕೊಳ್ತಿದ್ದಾರಾ,
ಒಂದು ನಿರ್ವಾತ ಜಾಗವನ್ನು ಸೃಷ್ಟಿಸುವ ಮೂಲಕ ಅಲ್ಲಿಗೆ ಬೇರೆಯ ಒಂದು ವ್ಯಾಕ್ಯೂಮ್ ಫೀಲ್ಡ್ ಬೇರೆಯ ಒಂದು ವ್ಯಕ್ತಿಯನ್ನು ಶಕ್ತಿಯನ್ನು ತಂದು ಕೂರಿಸುವಂತಹ ಕೆಲಸ ನಡೀತಿದ್ಯಾ ಅಂತ ಅನ್ಸುತ್ತೆ ಅಲ್ವಾ. ಹಾ. ಮತ್ತೆ ಲಾಂಗ್ ಟರ್ಮ್ ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಶಿವಮೊಗ್ಗದ ಓರ್ವ ನಾಯಕ ಅಂದ್ರೆ ಪ್ರಾಮಾಣಿಕ ರಾಜಕಾರಣಿ ಕಿಮ್ಮನೆ ರತ್ನಾಕರ್ ಅವರು ತೀರ್ಥಹಳ್ಳಿಲಿ ಒಂದು ಹೇಳಿಕೆ ಕೊಟ್ಟಿದ್ರು. ಮತ್ತೆ KJP ಗೆ ಪುನರ್ಜೀವ ತುಂಬಬಹುದು, ಉಸಿರು ತುಂಬಬಹುದು ಯಡಿಯೂರಪ್ಪ ಅವರು ಅನ್ನೋ ಮಾತನ್ನ ಹೇಳಿದ್ರು. ಅದು ಕೂಡ 2021ರಲ್ಲೇ. ಮತ್ತೆ ಆ ಶಕ್ತಿ ಇದೆ ಈಗಲೂ ಯಡಿಯೂರಪ್ಪನವರಿಗೆ. ಖಂಡಿತ ಖಂಡಿತ. ಮತ್ತೆ ಆ ಶಕ್ತಿಯನ್ನ ವರ್ಧಿಸ್ಕೊಳ್ಳಿಕ್ಕೆ ಪುತ್ರ ವಿಜಯೇಂದ್ರ ಅವರ ನೆರವು ಇದೆ ಈಗ. ಅಂದ್ರೆ ಅವರನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅಲ್ಲ, ಶಕ್ತಿ ಇದೆ ಅನ್ನೋ ಪ್ರಶ್ನೆ ಮಾಡಂಗಿಲ್ಲ. ಯಾಕೆಂದ್ರೆ 70 ವರ್ಷ ದಾಟಿದವರಿಗೆ ಯಾವುದೇ ಹುದ್ದೆಯನ್ನು ಬಿಜೆಪಿಯಲ್ಲಿ ಕೊಡಲ್ಲ ಅಂತ ಸಾಕ್ಷಾತ್ ಅಡ್ವಾಣಿಯವರನ್ನೇ ಪಕ್ಕಕ್ಕೆ ಕೂರಿಸಿದಂತಹ ನಾಯಕರ ಎದುರಲ್ಲಿ ಮತ್ತೆ 70 ತುಂಬಿರ್ತಕ್ಕಂಥ ಯಡಿಯೂರಪ್ಪ ಅವ್ರನ್ನೇ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಅಂತ ಮಾಡ್ತಾರಲ್ಲ, ಆಗ ಶಕ್ತಿ ಇರಲಿಲ್ವಾ? ಈಗ ಶಕ್ತಿ ಇಲ್ವಾ? ಈಗಲೂ ಕೂಡ ವಿಜೇಂದ್ರ ಅವರನ್ನೋ ಅಥವಾ ಸಂಪುಟ ವಿಸ್ತರಣೆಯನ್ನೋ ಮಾಡೋಕ್ಕೂ ಅಂತಹ ಸಾಹಸಕ್ಕೂ ಕೈ ಹಾಕೋಕೆ ಹೆದರುತ್ತಿರುವಂತಹ ಬಿಜೆಪಿ ಹೈಕಮಾಂಡ್ ಯಾರ ಭಯದಿಂದ ಸುಮ್ಮನೆ ಕೂತಿದೆ? ಶಕ್ತಿ ಇಲ್ವಾ ಹಂಗಾದ್ರೆ ಯಡಿಯೂರಪ್ಪ ಅವರಿಗೆ? ನಿಜಕ್ಕೂ ಯಡಿಯೂರಪ್ಪ ಅವರಿಗೆ ಶಕ್ತಿ ಇದೆ. ನೀವು ಹಂಗ್ ನೋಡಿದ್ರೆ ನಾವೊಂದು ಮಾತಾಡ್ತಾ ಇದ್ವಿ ವಿಜಯ ಜಗನ್ ಅಂತ. ಆ ಪ್ರಕರಣ, ಆ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ನಾವು ತಗೋಬಹುದು ಅಲ್ವಾ? ಅದು ಅಂದ್ರೆ ಪಾಲಿಟಿಕ್ಸ್ ವಿಜೇಂದ್ರ ಅವರ ಪಾಲಿಗೆ ನಾಟ್ ಅವ್ರಿಗೆ ಇನ್ನೂ ರಾಜಕೀಯ ಇದೆ, ತುಂಬಾ ರಾಜಕೀಯ, ದೀರ್ಘಕಾಲದ ರಾಜಕೀಯ ಇದೆ ವಿಜೇಂದ್ರ ಅವ್ರಿಗೆ. ಅಂದ್ರೆ ಮತ್ತೆ ಅವರಿಗೆ ಸಮುದಾಯದ ಉತ್ತರಾಧಿಕಾರಿ ಎನ್ನುವಂತ ಒಂದು ಅಘೋಷಿತ ಪಟ್ಟ ಕೂಡ ಈಗಾಗಲೇ ತಂದೆಯವರ ಕಾರಣದಿಂದ ಬಂದಿರುವಂತದ್ದು. ಹಿಂದೂ ಮಹಾಸಭಾನೇ ಹೇಳ್ತಾ ಇದೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ವಿಜೇಂದ್ರ ಅವರನ್ನ ಘೋಷಿಸಿ ಅಂತ. ಸೊ ಹಾಗಾಗಿ ಲಾಂಗ್ ಟರ್ಮ್ ಆಕ್ಷನ್ ಪ್ಲಾನ್ ಈಗ ಸಹಿಸ್ಕೋಬೇಕು. ತಾಳ್ಮೆ ತಾಳ್ಮೆ ತಾಳ್ಮೆ. ಆಟ ಇನ್ನೂ ಬಾಕಿ ಇದೆ. ಸಮಯ ಬಂದಾಗ ಯಾವ್ಯಾವ ದಾಳಗಳನ್ನು ಹೇಗೆ ಉರುಳಿಸ್ಬೇಕು ಆಗಾಗ ಉರುಳಿಸೋಣ ಅಂತೇಳಿ. ಆವಾಗ ಪರಿಸ್ಥಿತಿಗಳು ಕೂಡ ಭಿನ್ನ ಆಗಬಹುದು. ಇದೇ ಇರುತ್ತೆ ಅಂತೇನಿಲ್ವಲ್ಲ. ಹೌದು. ಅಲ್ಲ, ನಾನು ಇದನ್ನ ತುಂಬಾ ಅಂದ್ರೆ ನಾನು ಅವರನ್ನೇನು ವಿಜೇಂದ್ರ ಅವರನ್ನ ವರ್ಣಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಿಲ್ಲ. ಆದ್ರೆ ನೀವು ನೋಡಿ, ಕುಮಾರಸ್ವಾಮಿ ಅವರ ಬಹುದೊಡ್ಡ ವೈಫಲ್ಯ ಅಂದ್ರೆ ಅವರ ಒಂದು ಏನು ದೌರ್ಬಲ್ಯ ಅಂತ ಕಾಣಿಸೋದು ನಾಯಕನಾಗಿ ಆ ಥರದಲ್ಲಿ ಮಾತಾಡ್ಬಿಡ್ತಾರೆ. ಆದರೆ ಹೃದಯಾಂತರಾಳದಲ್ಲಿ ಆ ತಪ್ಪು ನಾನು ಮಾಡಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ. ಆದರೆ ಮಾತಾಡ್ಬಿಡ್ತಾರೆ. ಎಕ್ಸಾಂಪಲ್ GT ದೇವೇಗೌಡರ ವಿಚಾರವಾಗಿ ನಡ್ಕೊಂಡಿದ್ದು, ಆ ನಂತರದಲ್ಲಿ ಅವರು ಪಕ್ಷ ಬಿಡುವಂತಹ ಮನಸ್ಥಿತಿಯಲ್ಲಿ. ನೀವು ಬೆಳಗಾವಿಯಲ್ಲಿ ಯಾವುದೋ ಒಂದು ರೈತ ಹೋರಾಟ ಮಾಡುವಂತಹ ಹೆಣ್ಣುಮಗಳ ವಿಚಾರವಾಗಿ ಮಾತಾಡಿದ್ದು ಕೂಡ ಇಂತಹ ಆತುರದ ಗುಣ ವಿಜಯೇಂದ್ರ ಅವರಲ್ಲಿ ಇಲ್ಲ. ಒಂದನೇದು. ಎರಡನೇದು, ಬಹುಬೇಗ ಪ್ರತಿಕ್ರಿಯಿಸುವಂತಹ ಕಾಂಗ್ರೆಸ್ನ ಒಂದಷ್ಟು ನಾಯಕರಿರಬಹುದು, ಅಥವಾ ಸಿದ್ದರಾಮಯ್ಯ ಅವರ ಧಾಟಿಯಲ್ಲಿ ತಾನು ಜಾತ್ಯತೀತ ಅನ್ನೋದನ್ನ ಸಾಬೀತುಪಡಿಸಿಕೊಳ್ಳುವ ಕಾರಣಕ್ಕೋಸ್ಕರನೇ ಸ್ಪಷ್ಟವಾಗಿ, ಧೈರ್ಯವಾಗಿ, ದಿಟವಾಗಿ ಮಾತನಾಡುವಂತಹ ಗುಣ ಕೂಡ ವಿಜೇಂದ್ರ ಅವರಲ್ಲಿ ಇಲ್ಲ. ಯಾಕಂದ್ರೆ ಅದು ನಿಜಕ್ಕೂ ದೌರ್ಬಲ್ಯ. ಸಿದ್ದರಾಮಯ್ಯ ಅವರು ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿದ್ರೂ ಕೂಡ ಹಿಂದೂ ಸಮುದಾಯ ಮೀನ್ ತಿಂದು ಧರ್ಮಸ್ಥಳಕ್ಕೆ ಹೋಗೋದಾ ಅಂತ ಪ್ರಶ್ನೆ ಮಾಡುತ್ತೆ. ಅವರ ಯೋಜನೆ ಅಕ್ಕಿ, ಅವರ ಅನ್ನಭಾಗ್ಯ ಯೋಜನೆಯ ಅಕ್ಕಿ ತಿನ್ನುವಂತಹ ಹಿಂದೂಗಳು ಕೂಡ ಅವರದ್ದು ಅಂತಲ್ಲ, ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಕೊಟ್ಟಿದ್ದಲ್ಲ. ಕಾಂಗ್ರೆಸ್ ಪಕ್ಷ ಅವತ್ತು ಅಧಿಕಾರದಲ್ಲಿತ್ತು, ಅವ್ರು ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ಯೋಜನೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ಅನುಮಾನದಿಂದ ನೋಡ್ತಾರೆ. ಅವರ ಜಾತ್ಯತೀತತೆ ನಿಜಕ್ಕೂ ಅಲ್ಪಸಂಖ್ಯಾತರನ್ನ ತುಂಬಾ ಇಷ್ಟಪಡುವಂತೆ ಮಾಡುತ್ತೆ. ಅಲ್ಪಸಂಖ್ಯಾತರು ಒಪ್ಕೋತಾರೆ. ಆದರೆ ಹಿಂದೂಗಳು ಒಂದಷ್ಟು ಜನ ಆದರೂ ಮೀನು ತಿಂದು ಹೋಗೋದಾ ಅಂತ ಅಂತಾರೆ. ವಾಸ್ತವದಲ್ಲಿ ಸಾಕ್ಷಾತ್ ಶಿವನೇ ಮೀನು ಮಾರುವಂತಹ ಒಂದು ಸಮುದಾಯದಲ್ಲಿ ಹುಟ್ಟಿದಂತಹ ಗಂಗೆಯನ್ನು ತಲೆಯಲ್ಲಿ ಕೂರಿಸ್ಕೊಂಡಿದ್ರು ಕೂಡ ಅದೇ ಶಿವನನ್ನ, ಧರ್ಮಸ್ಥಳದಲ್ಲಿರ್ತಕ್ಕಂತಹ ಮಂಜುನಾಥನನ್ನ ಮೀನು ತಿಂದು ಸಿದ್ದರಾಮಯ್ಯ ಅವರು ನೋಡೋಕೆ ಹೋದ್ರು ಅಂದರೆ ಅದೊಂದು ತಪ್ಪು ಅನ್ನೋ ಸಂದೇಶದಲ್ಲಿ ಚರ್ಚೆ ಆಗುತ್ತೆ. ಅದು ಅವರವರ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ವಿಜೇಂದ್ರ ಅವರಲ್ಲಿ ಅಂತಹ ಗುಣ ಇಲ್ಲ. ಮತ್ತೆ BS ಯಡಿಯೂರಪ್ಪ ಅವರಿಗಿರುವಂತಹ ಬಿಗುವಿನ ಗುಣ, ಸಹಿಸಿಕೊಳ್ಳುವ ಗುಣ ವಿಜೇಂದ್ರ ಅವರಲ್ಲಿ ಸ್ವಲ್ಪ ಮಚ್ಚಿ ಅಪ್ಪನಿಗಿಂತ ಹೆಚ್ಚೇ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇವು ಅವರ ಮುಖವನ್ನು ನೋಡಿದ್ರೂ ಕೂಡ ಒಂದು ಬೇರೆ ಸಂದೇಶ ರವಾನೆ ಆಗುತ್ತೆ ನೋಡಿದ್ರೆ. ಅದಕ್ಕೆ ನಾನು ಹೇಳಿದ್ದೆ ಆರಂಭದಲ್ಲಿ, ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಜನಪ್ರಿಯ ನಾಯಕನಾಗಬೇಕೆನ್ನುವಂತಹ ಧಾವಂತ ವಿಜೇಂದ್ರ ಅವರಲ್ಲಿ ಇಲ್ಲ. ಅವರ ಇತ್ತೀಚಿನ ಎಲ್ಲ ನಾವು ಸ್ಟೇಟ್ಮೆಂಟ್ಗಳನ್ನ ಕೌಂಟರ್ ಕೊಡೋದು ಬೇರೆ, ಪೊಲಿಟಿಕಲ್ ಕೌಂಟರ್ ಕೊಡೋದು ಬೇರೆ, ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು
ನಾನೂ ಚರ್ಚಿತ ವಿಷಯ ಆಗಬೇಕು ಎನ್ನುವಂಥದ್ದು ವಿಜಯೇಂದ್ರ ಇದುವರೆಗೆ ಅಂತ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಮತ್ತೆ ಯಡಿಯೂರಪ್ಪನವ್ರದ್ದು ಮೊನ್ನೆದ್ದು ಹೇಳಿಕೆ, ಆ ಹೇಳಿಕೆಗಳನ್ನು ಎಲ್ಲವೂ ಕೂಡ ಒಂಥರ ಹೊಂದಾಣಿಕೆ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿದ್ರೆ, ಏನೋ ಒಂದು ಪೊಲಿಟಿಕಲ್ ಸೆಟಪ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ಬೇಕಾಗಬಹುದು. ಸುಮ್ಮನೆ ಅನಾವಶ್ಯಕ ಇಲ್ಲದನ್ನೆಲ್ಲ ಮೈ ಮೇಲೆ ಹೇಳ್ಕೊಂಡು ಆತುರಕ್ಕೆ ಬಿದ್ದು ಕಾಯಣ, ಪರಿಸ್ಥಿತಿ ಹೀಗೇ ಇರುತ್ತದೆ ಅಂತೇಳಿ ಏನಿಲ್ವಲ್ಲ. ನಾಳೆ ಕಾಲ ಬದಲಾಗಬಹುದು, ಅನಿವಾರ್ಯ ಬೀಳ್ಬಹುದು, ಇವರೇ ಅನಿವಾರ್ಯ ಆಗಬಹುದು ಬಿಜೆಪಿಗೆ ಮತ್ತೆ. ಅಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಏನು ಪರಿಸ್ಥಿತಿ ಬದಲಾಗುತ್ತೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬಹುದು. ಸೊ ಅವರು ದೆಹಲಿಯ ನಾಯಕರ ನಿರ್ಧಾರಗಳು ನಾನು ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ ಈಗ KJP ಕಟ್ಟಿ ಯಡಿಯೂರಪ್ಪನವ್ರು ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತ ಯಾರು ಅನ್ಕೊಂಡಿದ್ರು? ಇವ್ರು ಕೊಟ್ಟಂತ ಹೇಳಿಕೆಗಳನ್ನ ಗಮನಿಸಿದ್ರೆ, ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಂತ ಹೇಳಿಕೆಗಳನ್ನ ಗಮನಿಸಿದ್ರೆ ಯಡಿಯೂರಪ್ಪನವ್ರ ವಿರುದ್ಧ, ಇನ್ಕ್ಲೂಡ್ ಈಶ್ವರಪ್ಪ, ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ ಬರ್ತಾರೆ ಯಡಿಯೂರಪ್ಪನವರು ಬಿಜೆಪಿಗೆ ವಾಪಸ್ ಅಂತೇಳಿ? ಬಟ್ ಈಶ್ವರಪ್ಪನವರ ಇದರಲ್ಲಿ ಯಡಿಯೂರಪ್ಪ ಬಣ ಪ್ಲೇಡ್ ಎ ವೆಲ್ ಗೇಮ್ ಪ್ಲಾನ್. ಮತ್ತೆ ದೆಹಲಿಯಲ್ಲಿ ಯಾರೆಲ್ಲ ಕೆಲವರು ಯಡಿಯೂರಪ್ಪನವರಿಗೆ ಕೌಂಟರ್ ಕೊಡ್ಲಿಕ್ಕೆ, ಅವರು ಮುಖ್ಯಮಂತ್ರಿ ಆದ ಬಳಿಕ ಕೌಂಟರ್ ಕೊಡ್ಲಿಕ್ಕೆ, ಅವರಿಗೆ ಇಳಿಸ್ಲಿಕ್ಕೆ, ಜೊತೆಗೆ ಅವರಿಗೆ ಸರ್ಕಾರವಾಗಿ ಅವರ ಆಡಳಿತಕ್ಕೆ ಯಾರೆಲ್ಲ ಆಗಾಗ್ಗೆ ಅಡ್ಡಿ ಆತಂಕಗಳನ್ನ ತಂದು ಯಾರೆಲ್ಲ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದ್ರು, ಅವರಿಗೆ ಯಡಿಯೂರಪ್ಪ ಬಣ ಒಂದು ಮೆಸೇಜ್ ಅನ್ನ ಡೈರೆಕ್ಟ್ ಆಗಿ ಕಳಿಸಿದೆ. ಆಟ ಇನ್ನು ಬಾಕಿ ಇದೆ. ಟ್ರೈಲರ್ ಇದು ಜಸ್ಟ್ ಒಂದು ಹಿಂಟ್, ಒಂದು ಸಣ್ಣ ಒಂದು ಅದೇ ಭೂಕಂಪನದ ಅಲ್ಪ ತೀವ್ರತೆಯ ಭೂಕಂಪನ ಇದು, ಜೋರ ಆಗ್ಬಹುದು, ಮುಂದಿದೆ ಮಾರಿ ಹಬ್ಬ ಅನ್ನೋ ಸಂದೇಶ ಆ ಮೆಸೇಜ್ ಅನ್ನ ಕೊಟ್ಟಿದೆ. ದಿಸ್ ಇಸ್ ಅ ಮೆಸೇಜ್. ಸೊ ಇದು 2023 ರಾಜಕೀಯ. ಮತ್ತೆ ನಾವು ಮೊನ್ನೆ ಹೇಳಿದ ಹಾಗೆ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಒಂದು ವೇಳೆ ಇವರು ಕೈ ಹಾಕಿದ್ರೆ ಅಂತಹ ಸಂದರ್ಭದಲ್ಲಿ ಆಗಬಹುದಾದಂತಹ ಘಟನಾವಳಿಗಳು ಮತ್ತೆ ಇದು ಎಲ್ಲವೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡು 2023 ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿ ಬಿಡಬಹುದು. ಯಡಿಯೂರಪ್ಪನವರ ನಡೆಯನ್ನ ನೋಡಿದ್ರೆ, ಈಶ್ವರಪ್ಪನವರ ರಾಜೀನಾಮೆಯನ್ನ ನೋಡಿದ್ರೆ, ಈಶ್ವರಪ್ಪನವರು ಮುಖ್ಯ ಸಚಿವರಾಗಿದ್ದುಕೊಂಡೇ ಯಡಿಯೂರಪ್ಪನವರಿಗೆ ಅವಮಾನ ಮಾಡಿದ್ರು ಅಂತಾನೆ ನನಗೆ ಅನ್ಸೋದು. ಯಾಕಂತ ಹೇಳಿದ್ರೆ ಓಪನ್ ಲೆಟರ್ ನಾನು ಬರ್ದಿದ್ದೀನಿ ಅಂತ ಹೇಳಿ ಅದನ್ನ ಕೆಲವೊಂದಿಷ್ಟು ನಾಯಕರು, ನನಗೂ ಗೊತ್ತು ಈಶ್ವರಪ್ಪನವ್ರು ಲೆಟರ್ ಬರ್ದಿದ್ದಾರೆ ಅಂತೇಳಿ ಬಿಜೆಪಿಯ ನಾಯಕರು ಹೇಳಿದ್ದಾರೆ ಓಪನ್ ಆಗಿ. ಅಂದ್ರೆ ಒಬ್ಬ ಮುಖ್ಯಮಂತ್ರಿಯನ್ನ ನೀವು ಎಷ್ಟು ನೈತಿಕವಾಗಿ ಕುಗ್ಗಿಸಬಹುದು, ನೀವು ನೈತಿಕವಾಗಿ ಕುಗ್ಗಿಸಿ ಆ ಮುಖ್ಯಮಂತ್ರಿಯನ್ನು ಇಳಿಸಿ, ಈಗ ಅದೇ ನಿಮಗೆ ಹೇಗೆ ತಿರುಗುಬಾಣ ಆಗುವಂತ ಪರಿಸ್ಥಿತಿ ಬಂತಲ್ಲ. ಈಗ ಆ ಲೆಟರಲ್ಲೂ ಕೂಡ ಈಶ್ವರಪ್ಪನವ್ರು ಹೇಳಿದ್ದೇನು, ನನ್ನ ಅನುಮತಿ ಇಲ್ಲದೆ ಅನುದಾನ ಬಿಡುಗಡೆ ಆಗ್ತಿದೆ, ಆ ರೀತಿಯಾದಂಥ ಆರೋಪಗಳನ್ನು ಮಾಡಿದಂಥ ಈಶ್ವರಪ್ಪನವರು ಅದೇ ರೀತಿಯಾದಂಥ ಇನ್ನೊಂದು ಕಮಿಷನ್ ಆರೋಪದಲ್ಲಿ ಇವಾಗ ಕುರ್ಚಿ ಕಳ್ಕೊಂಡಿರುವಂಥದ್ದು. ಸೊ ಪೊಲಿಟಿಕಲ್ ಸರ್ಕಲ್ ಅಲ್ಲಿ ಒಂದು ಗಂಟೆ ಒಂದು ಚಕ್ರ ತಿರುಗಿ ಆಗಿದೆ. ಇಷ್ಟು ಫಾಸ್ಟ್ ಆಗಿ ತಿರುಗಿಬಿಟ್ಟಿದೆ, ತುಂಬಾ ಫಾಸ್ಟ್ ಆಗಿ ತಿರುಗಿ ಒಂದು ವಿಕೆಟ್ ಪತನ. ಸೊ ದಿಸ್ ಇಸ್ ಮೇ ಬಿ ದ ಮೆಸೇಜ್. ಆದ್ರೆ ವ್ಯತ್ಯಾಸ ನೋಡಿ, ಇದೇ ಯಡಿಯೂರಪ್ಪ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದು ಜೈಲಿಗೆ ಹೋಗಿ ಬಂದ ಮೇಲೆ, ಪಕ್ಷ ಕಟ್ಟದ ಮೇಲೆ ಇದೇ ಈಶ್ವರಪ್ಪ ಅವರು ಸಾಕಷ್ಟು ಮಾತಾಡಿದ್ರು, ಆರೋಪ ಮಾಡಿದ್ರು, ತುಂಬಾ ಗಂಭೀರವಾದಂತಹ ಮಾತುಗಳ ಮೂಲಕ ಅವರ ಶಕ್ತಿ ಕುಂದಿಸಿದ್ರು KJPಯಲ್ಲಿ ಇದ್ದಾಗ. ಆದ್ರೆ ಈಶ್ವರಪ್ಪ ಅವರು ಈಗಲೂ ಕೂಡ ಮಾತಾಡ್ತಿಲ್ಲ. ಯಡಿಯೂರಪ್ಪ ಅವರು ಈಶ್ವರಪ್ಪನವರ ವಿರುದ್ಧ ಮಾತಾಡ್ತಿಲ್ಲ. ನಿಮಗೆ ಅಷ್ಟು ಅವರು ಈ ನಿಂದನಾ ಹೇಳಿಕೆಗಳು ಕೊಟ್ಟಾಗಿಯೂ ಕೂಡ ಯಡಿಯೂರಪ್ಪನವ್ರು ಎಲ್ಲೂ ಕೂಡ ತಿರುಗೇಟು ಕೊಡಬೇಕು, ನನ್ನ ವಿರುದ್ಧ ಮಾತಾಡಿದ್ನಲ್ಲ ಅವನನ್ನು ಬಿಡಬಾರ್ದು ಎನ್ನುವಂತ ಹೇಳಿಕೆಗಳನ್ನ, ಆ ತರದ ವರ್ತನೆಯನ್ನ ಪ್ರತ್ಯಕ್ಷವಾಗಿ ತೋರಿಸಲಿಲ್ಲ, ಪರೋಕ್ಷವಾಗಿ ಏನಾಯ್ತು ಗೊತ್ತಿಲ್ಲ. ಆದ್ರೆ ಒಂದೆರಡು ವೇದಿಕೆಗಳಲ್ಲಿ ನನ್ನ ಜೊತೆಲಿದ್ದಂತಹ ಈಶ್ವರಪ್ಪನವರು ಏನ್ ಮಾತಾಡಿದ್ರು, ನನ್ನ ಬಗ್ಗೆ ಏನಂದ್ರು, ಅವೆಲ್ಲವನ್ನು ನಾನು ನೋಡಿದ್ದೀನಿ, ನನಗೆ ಗೊತ್ತಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಯಡಿಯೂರಪ್ಪ ಅವರು ಹೇಳಿದ್ದಾರೆ. KJP ನಾಯಕರಾಗಿ ಅವತ್ತು ಶಿವಮೊಗ್ಗ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪನವರ ಜೋಡೆತ್ತು ರಾಮಲಕ್ಷ್ಮಣ ಆಟ ಅಂತಿತ್ತು. ಬಟ್ ಈಶ್ವರಪ್ಪನವರ ರಾಜೀನಾಮೆ ಮುಖಾಂತರ ಎರಡು ರೀತಿಯಲ್ಲಿ ನಾವು ಯೋಚನೆ ಮಾಡ್ಬೇಕು. ಒಂದು, ಈಶ್ವರಪ್ಪ ಅವರನ್ನ ಒಬ್ಬ ಕಟ್ಟರ್ ಹಿಂದೂವಾಗಿ ಮೂಗುದಾರ ಹಾಕಿದಂತಹ ಒಂದು ಗೂಳಿಯ ರೀತಿಯಲ್ಲಿ RSS ಸಚಿವ ಸ್ಥಾನ ಕೊಟ್ಟು ಅಚ್ಚುಕಟ್ಟಾಗಿ ನಾಜೂಕಾಗಿ ಮಾತಾಡಬೇಕು ಇಲ್ಲ ಅನ್ನೋದನ್ನೆಲ್ಲ ಒಂದು ಶಿಸ್ತಿನ ಪಾಠವನ್ನು ಹೇಳಿಕೊಟ್ಟಿತ್ತು. ಇದೀಗ ಅವರು ಸಚಿವರಲ್ಲ, ಶಾಸಕರಲ್ಲ. ಯಾಕಂದ್ರೆ ವಯಸ್ಸಿನ ಕಾರಣಕ್ಕೋಸ್ಕರ ಅವರಿಗೆ ಮತ್ತೆ ಟಿಕೆಟ್ ಕೊಡೋ ಸಾಧ್ಯತೆಯೂ ಇಲ್ಲ. ಆ ಮೂಗುದಾರ ಕಿತ್ತಾಕ್ತೆ RSS. ಕೇವಲ ಪಕ್ಷ ಸಂಘಟನೆ ಕೆಲಸವನ್ನಷ್ಟೇ ಕೊಟ್ರೆ ಅವರು ಯಾವ ರೀತಿ ವರ್ತಿಸಬಹುದು, ಗರ್ಜಿಸಬಹುದು ಅನ್ನೋದನ್ನ ಒಂದು ಕಡೆ ಇಟ್ಕೊಂಡು
ವಯಸ್ಸಿನ ಕಾರಣಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಬಿಜೆಪಿಯ ವಿರುದ್ಧ ರಾಜಾಹುಲಿ ತಮ್ಮ ಪುತ್ರನನ್ನ ಮುಂದಿಟ್ಕೊಂಡು ಪರಿಶುಭ್ರವಾಗಿ ಇಟ್ಕೊಂಡಿದ್ದಾರೆ ಮಗನನ್ನ. ಮತ್ತೆ ಅವರು ಕೂಡ ಅಷ್ಟೇ ವರ್ಚಸ್ವಿ ನಾಯಕರ ರೀತಿಯಲ್ಲಿ ಕಾಣಿಸ್ತಿದ್ದಾರೆ. ಈ ಒಂದು 2 ಕುಟುಂಬಗಳು, 2 ನಾಯಕರು ಜೊತೆಲಿ ಅಲ್ಲಿ ಈಶ್ವರಪ್ಪ ಅವರಿಗೆ ಅವರ ಪುತ್ರ ತೀರ ವಿಜಯೇಂದ್ರ ಅವರಷ್ಟು ವರ್ಚಸ್ವಿ ನಾಯಕರ ರೀತಿಯಲ್ಲಿ ಕಾಣಿಸೋದಿಲ್ಲ, ಬೆಳಿತಾನೂ ಇಲ್ಲ. ಅವರು ಜಿಲ್ಲಾ ಪಂಚಾಯತ್ನ ಸದಸ್ಯರೇನೋ ಆಗಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು ಈಗಾಗಲೇ ನೋಡಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ್ಯೂ ಕೂಡ ವೀರಶೈವ ಮಹಾಸಭಾ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ವಿಜೇಂದ್ರ ಅವರನ್ನ ಮಾಡಿ ಅಂದ್ರೆ ಯಾರು ಸ್ಟ್ರಾಂಗ್ ಆದ್ರು, ಬೊಮ್ಮಾಯಿ ಅವರ ಅಥವಾ ವಿಜೇಂದ್ರ ಅವರ? ಇಷ್ಟರ ಮಟ್ಟಿಗೆ ಅಪ್ಪ ಮತ್ತು ಮಗ ವಿಜೇಂದ್ರ ಮತ್ತು BS ಯಡಿಯೂರಪ್ಪ ಅವರು ಸ್ಟ್ರಾಂಗ್ ಆಗಿ ಹೋಗ್ತಿದ್ದಾರೆ ಅಂದ್ರೆ ಹೈಕಮಾಂಡ್ ಈಶ್ವರಪ್ಪ ಅವರನ್ನ ಇಟ್ಕೊಂಡು ಯಾವ ರೀತಿ ಗೇಮ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ 2023 ಚುನಾವಣೆಗೂ ಮುಂಚೆ ಶಿವಮೊಗ್ಗದಲ್ಲಿ ಮತ್ತೊಂದು ಮೆಸೇಜ್ ಅನ್ನ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ, ಮತ್ತೆ ಆಡಿದ್ದಾರೆ. ಈಶ್ವರಪ್ಪನವರ ಮುಖಾಂತರ ಹೈಕಮಾಂಡ್ ಅವರು ಯಡಿಯೂರಪ್ಪ ಅವರ ಸರ್ಕಾರ ಇದ್ದಂಥ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹೇಗೆಲ್ಲ ಟಕ್ಕರ್ಗಳನ್ನು ಕೊಡ್ಬೋದು ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ. ಅದು ಈಗ ರಿವರ್ಸ್ ಆಗಿದೆ ನಿಜಕ್ಕೂ. ಯಾಕಂದ್ರೆ ಶಿವಮೊಗ್ಗವನ್ನ ನೆನೆಸ್ಕೊಳ್ಬೇಕು, ಅದು ರಾಷ್ಟ್ರೀಯ ಪಕ್ಷ. ಯಾಕಂದ್ರೆ ಒಂದು ಶಬ್ದ ನಾವು ಬಳಸಿದ್ರೆ ತಪ್ಪಾಗುತ್ತೇನೋ. ರಾಷ್ಟ್ರೀಯ ಪಕ್ಷಗಳಿಗೆ ಇದನ್ನ ಮಾಡಿಸಿದ್ದು ರಾಜ್ಯದಲ್ಲಿ ಮೊಟ್ಟ ಮೊದಲ ಸಲ ಸಾರೆಕೊಪ್ಪ ಬಂಗಾರಪ್ಪ ಅನ್ನುವಂತಹ ಛಲದಂಕಮಲ್ಲ. ನೀವು ನೋಡಿ, ರಿಸಲ್ಟ್ ಶೀಟ್ ಅನ್ನ ತೆಗೆದು ನೋಡಿ, ಬಂಗಾರಪ್ಪ ಅವರು ಯಾವಾಗ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ರು ಅವಾಗೆಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಕತೆ ಮುಗಿದಿದೆ ಅಂದ್ರೆ ಅವರು ಅಧಿಕಾರದ ಗದ್ದುಗೆ ಸನಿಹಕ್ಕೂ ಬರೋಕ್ಕಾಗಿಲ್ಲ. ಅದೇ ಆ ಸಂದರ್ಭಗಳಲ್ಲಿ ಯಾವ್ಯಾವ ಪಕ್ಷಗಳ ಜೊತೆಯಲ್ಲಿ ಹೋದ್ರು ಆ ಎಲ್ಲ ಪಕ್ಷಗಳು ಅಧಿಕಾರದ ಚುಕ್ಕಾಣಿ ಹಿಡಿದಿವೆ. ನೀವು ಕ್ರಾಂತಿರಂಗ ಕಟ್ಟದ ಮೇಲೆ ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದಿರಬಹುದು. ತೀರಾ 30-40 ಸೀಟ್ಗಳನ್ನು ತಗೊಳ್ತಿದ್ದಂತಹ ಬಿಜೆಪಿ 70 ಸೀಟನ್ನು ತಗೊಂಡಿದ್ದು ಬಂಗಾರಪ್ಪ ಅವರು ಬಿಜೆಪಿಗೆ ಬಂದ ಮೇಲೆ. ಅಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಇದನ್ನ ಮಾಡಿಸಿದ್ದು ಸಾರೆಕೊಪ್ಪ ಬಂಗಾರಪ್ಪ ಅವರು. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ YS ರಾಜಶೇಖರ್ ರೆಡ್ಡಿ ಅನ್ನುವಂತಹ ಒಬ್ಬ ಲೀಡರ್. ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಮಾತನ್ನ ಕೇಳೋ ಮಟ್ಟಿಗೆ 2013 ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಇಟ್ಕೊಂಡಿದ್ರು. ಇದೀಗ BS ಯಡಿಯೂರಪ್ಪ ಅನ್ನುವಂತಹ ಛಲದಂಕಮಲ್ಲ ಕೂಡ 2013 ತೋರಿಸಿದ್ದಾರೆ. ನಾನೇನು, ನನ್ನ ತಾಕತ್ತೇನು, ಸ್ಥಳೀಯ ನಾಯಕತ್ವ ಎಷ್ಟು ಮುಖ್ಯ ರಾಷ್ಟ್ರೀಯ ಪಕ್ಷಗಳಿಗೆ ಅನ್ನೋದನ್ನ ಇದೀಗ ಮತ್ತೊಂದು ಸಲ ತೋರಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಅನಿಸುತ್ತೆ. ಸೊ ಆಟ ಇನ್ನು ಬಾಕಿ ಇದೆ. ಅದು ಶಿವಮೊಗ್ಗದಲ್ಲೇ ಇನ್ನೊಂದು ಗೇಮ್ ಶುರುವಾಗಿದೆ. ದೈತ್ಯ ಆಟಗಾರ ವಿಶ್ರಾಂತಿ ಪಡೆದು ಇರಬಹುದು, ವಿಶ್ರಾಂತಿ ಪಡಿತಾ ಇರಬಹುದು, ಈಗಲೇ ಸುಸ್ತು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ. ಬಟ್ ಆಟ ಇನ್ನು ಬಾಕಿ ಇದೆ. ಆಟಕ್ಕೆ ಇನ್ನು 1 ವರ್ಷ ಬಾಕಿ ಇದೆ. ಜೊತೆಗೆ 2023 ರಿಸಲ್ಟ್ ಬರುವಂಥ ಟೈಮು. ಸೊ ಇನ್ನು ಬಾಕಿ ಇದೆ ಟೈಮು ಈಗಲೇ. ಸೊ ರಣತಂತ್ರಗಳು ಏನಿದೆ, ಈಶ್ವರಪ್ಪ ಅವರನ್ನು ಬಳಸಿಕೊಂಡು, ಅವರನ್ನು ದಾಳವಾಗಿ ಬಳಸಿಕೊಂಡು ದೆಹಲಿಯ ನಾಯಕರು ಹೇಗೆ ಯಡಿಯೂರಪ್ಪನವರಿಗೆ ಕಾಲಕ್ಕೆ ಅಲ್ಲಲ್ಲಿ ಅಡೆತಡೆಗಳನ್ನು ಉಂಟು ಮಾಡಿದ್ರೋ ಅದಕ್ಕೆ ನೇರವಾಗಿ ಟಕ್ಕರ್ ಕೊಡುವುದರ ಮುಖಾಂತರ ಒಂದು ಮೆಸೇಜನ್ನು ಯಡಿಯೂರಪ್ಪ ಬಣ ಅಂತೂ ಸ್ಪಷ್ಟವಾಗಿ ಕೊಟ್ಟುಬಿಟ್ಟಿದೆ. ಸೊ ಆ ಕಾರಣವೇ ಈಶ್ವರಪ್ಪ ರಾಜೀನಾಮೆಗೆ ಕಾರಣ. ಜೊತೆಗೆ ಏನು ಅಂತ ಹೇಳಿದ್ರೆ, ಇದು 2023 ರಾಜಕೀಯದ ವಿಪರೀತ ಆಗ್ಬಿಟ್ರೆ ದಿಕ್ಕು ದೇಶನ ಬದಲಿಸಬಹುದು. ಪಿಕ್ಚರ್ ಅಭಿ ಬಾಕಿ ಹೈ. ನಿಜಕ್ಕೂ ಯಡಿಯೂರಪ್ಪ ಅವರನ್ನ ವಯಸ್ಸಿನ ಕಾರಣಕ್ಕೋಸ್ಕರ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದಂತಹ ಮತ್ತು ಸಿಎಂ ಸ್ಥಾನದಲ್ಲಿ ಕೂತಾಗ ಸಾಕಷ್ಟು ಕಿರುಕುಳ ಅಂದ್ರೆ ತಪ್ಪಾಗೋದಿಲ್ಲ, ಒಂಥರ ಅವಮಾನ ಮಾಡಿದಂತ ಬಿಜೆಪಿ ಹೈಕಮಾಂಡ್ಗೆ BS ಯಡಿಯೂರಪ್ಪ ಅವರು ತಕ್ಕ ಪ್ರತ್ಯುತ್ತರವನ್ನ 2023 ಚುನಾವಣೆಗೆ ಕೊಡ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.